ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ASB ಮೆಮೋರಿಯಲ್ ಟ್ರಸ್ಟ್ ಮುಖಾಂತರ ನಾವು ಸಾಧಕರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ನಮ್ಮ ಜನಗಳಿಗೆ ನಾವು ಪರಿಚಯ ಮಾಡ್ಕೊಳ್ಳೋ ಒಂದು ಅಭ್ಯಾಸ, ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಸೊ ಈ ದಿನ ನಮ್ಮಲ್ಲಿಗೆ ಒಬ್ಬರು ಬಹಳ ಒಂದು ವಿಶಿಷ್ಟ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರ ಹೆಸರು ಆನಂದಮೂರ್ತಿ ಅಂತ. ಅವ್ರನ್ನ ಅಚಾನಕ್ ನಾನು ಭೇಟಿ ಮಾಡಿದೆ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಬ್ಬರ ಮನೆಯಲ್ಲಿ. ಅವರು ಆರ್ಟಿಸ್ಟ್, ಅವರು ಅಂದರೆ ಪೇಂಟರ್ ಅಂತ ಹೇಳ್ತಾರಲ್ಲ, ಅವರು ಆರ್ಟಿಸ್ಟ್. ಅವರು ಪೇಂಟ್ ಮಾಡ್ತಾರೆ, ಕಲೆ ಇದೆ, ಆ ಕಲೆಯಲ್ಲಿ ಪರಿಣಿತರಾಗಿದ್ದಾರೆ. ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬನ್ನಿ ನಮ್ಮಲ್ಲಿ ಬನ್ನಿ, ನಮ್ಮ ಸ್ಟುಡಿಯೋಗೆ ಬನ್ನಿ, ನಮ್ಮದೊಂದು ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ನಲ್ಲಿ ನಿಮ್ಮನ್ನು ಗುರ್ಸೋಣ, ನಿಮ್ಮನ್ನು ಮಾತಾಡ್ಸೋಣ, ಸ್ವಲ್ಪ ಎಲ್ಲರಿಗೂ ಪರಿಚಯ ಆಗಲಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಈ ದಿನ ಅವರು ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಅವ್ರ ಬಗ್ಗೆ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಸೊ ಧನ್ಯವಾದಗಳು ಆನಂದಮೂರ್ತಿಯವರೇ ನಮ್ಮಲ್ಲಿಗೆ ಬಂದಿದ್ದಕ್ಕೆ. ಸೊ ಈಗ ನೀವು ನಿಮ್ಮ ಪರಿಚಯ ಒಂದು ಮಾಡ್ಕೊಂಡ್ಬಿಡಿ. ನನ್ನ ಹೆಸರು HM ಆನಂದಮೂರ್ತಿ. 1959 7ನೇ ತಾರೀಕು 9ನೇ ತಿಂಗಳಲ್ಲಿ ಹುಟ್ಟಿದೆ ನಾನು ದಾವಣಗೆರೆಯಲ್ಲಿ. ಮತ್ತೆ ಬಹುಮುಖ ಪ್ರತಿಭೆಯುಳ್ಳ ಕಲಾವಿದನೂ ಆಗಿರುತ್ತೇನೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ, ಗೋಡೆ ಮೇಲೆ ಯಾವುದೇ ತರಹದ ಆಕೃತಿಗಳನ್ನ ಜನ ಯಾವುದೇ ತರ ಕೊಟ್ಟರು ನಾನು ಮಾಡಲಿಕ್ಕೆ ತಯಾರಾಗಿದ್ದೀನಿ ಅಂತೇಳಿ ಹೇಳ್ಬೋದು. ಸುಗಮವಾಗಿ ಮಾಡ್ತಿದ್ದೀನಿ. ಇನ್ನೊಂದು ಆರ್ಡರ್ ಕೊಟ್ಟಾಗ ಮತ್ತೆ ನಾವು ಯಾವ ತರ ವಿಶೇಷವಾಗಿ ಹೇಳಬೇಕು ಮಾಡಬೇಕು ಅನ್ನೋದನ್ನ ಒಂದು ಕಾರ್ಯಕ್ರಮಕ್ಕೆ ತರಬೇಕಾಗಿದೆ. ಆಮೇಲೆ ಅವರು ಬಹುಮುಖ ಪ್ರತಿಭೆ ಅಂದ್ರೆ ಯಾವ್ಯಾವ ತರದಲ್ಲಿ ಇದ್ದೀರಾ ಅಂದ್ರೆ, ಸಾಂಪ್ರದಾಯಿಕ ಚಿತ್ರಕಲೆ, ಆಮೇಲೆ ಎಜುಕೇಶನ್ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಈ ತರ ವಿಷಯಗಳನ್ನೆಲ್ಲ ತಗೊಂಡು, ಆಮೇಲೆ ಸೀಲಿಂಗ್ ಪೇಂಟಿಂಗ್ ಅಂತೇಳಿ ಅದ್ಭುತವಾದ್ದು, ಇದನ್ನ ಮಂಗಳೂರು, ದಾವಣಗೆರೆ, ಗುಲ್ಬರ್ಗ ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಿಮ್ಮ ಕಲೆ ಬಗ್ಗೆ, ನಿಮ್ಮ ಕಸಬ್ ಬಗ್ಗೆ, ನಿಮ್ಮ ಕೃತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದೀರಾ. ಆದರೆ ನಿಮ್ಮ ಜೀವನ ಹೇಗೆ ಶುರುವಾಯಿತು, ನೀವು ಹೇಗೆ ಇದನ್ನು ಕಲ್ತ್ರಿ, ಅದ್ರ ಬಗ್ಗೆ ಸ್ವಲ್ಪ ನೀವು ಮಾತಾಡಿ. ನಾನು ಸುಮಾರು ಒಂದು 15-20 ವರ್ಷಗಳ ಹಿಂದೆ ಮೆಟಲ್ ಲ್ಯಾಂಪ್ ಕ್ಯಾಪ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಫ್ಯಾಕ್ಟ್ರಿ, ಅದು ಕ್ಯಾಪ್ ಮ್ಯಾನುಫ್ಯಾಕ್ಚರಿಂಗು ಲೈಟ್ದು, ಅಲ್ಲಿ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನ್ ಅಲ್ಲಿ ಇದ್ದೆ, ಇಂಜಿನಿಯರಿಂಗ್ ಡಿವಿಷನ್ ಅಲ್ಲಿ. ಅದು ಏಕಾಏಕಿಯಾಗಿ ಸ್ಟ್ರೈಕ್ ಆಗಿ ಮುಚ್ಚಿ ಹೋಗ್ಬಿಡ್ತು. ಅವಾಗ ನಿರ್ವಹಣೆ ಇರಲಿಲ್ಲ, ನಮಗೆ ದುಡಿಯೋ ಒಂದು ಅವಕಾಶನೂ ಸಿಕ್ಕಲಿಲ್ಲ. ಆಮೇಲೆ ಅಂಗಡಿಗಳನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೆ. ಸುಮಾರು ಎಲ್ಲೆಲ್ಲಿ ಖಾಲಿ ಇದೆ ಅಂಗಡಿಗಳು, ಅತ್ತಿಬೆಲೆ, ಈ ಕಡೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, KR ಪುರ ಅಂತ ಕಡೆ ಎಲ್ಲ ಹೋಗ್ತಾ ಇದ್ದೆ. ಎಲ್ಲೆಲ್ಲಿ ಖಾಲಿ ಬಿದ್ದ ಅಂಗಡಿಗಳಿದಾವೋ ಅಂತ ಕಡೆ ಎಲ್ಲ ಬೋರ್ಡ್ ಬರಿಬಹುದಾ ಸರ್, ನಾವು ಬೋರ್ಡ್ ಬರಿಬಹುದಾ ಅಂತ ಹೇಳಿ ಕೇಳ್ಕೊಂಡು ಬರ್ತಿದ್ದೆ. ಯಾಕೆಂದರೆ ನನ್ನ ಹೆಂಡತಿ ಮದುವೆ ಮ್ಯಾರೇಜ್ ಆಗಿತ್ತು. ಆ ಮ್ಯಾರೇಜಲ್ಲಿ ನನಗೆ ದುಡಿಯೋ ಒಂದು ಶಕ್ತಿ ಏನೂ ಇರಲಿಲ್ಲ ಅವಾಗ. ಆದ್ದರಿಂದ ಈ ನಿಟ್ಟಲ್ಲಿ ನಾನು ಪೇಂಟಿಂಗ್, ವಾಲ್ ಪೇಂಟಿಂಗ್ ಅಂತೇಳಿ ಅಂಗಡಿಗಳ ಹೆಸರು ಬರೆಯೋದು, ಆಮೇಲೆ ಇನ್ನೂ ಚಿತ್ರಗಳು ಕೇಳಿದ್ರೆ ಬರೆಯೋದು, ಆ ಥರ ಒಂದು ವಿಧದಲ್ಲಿ ಶುರು ಮಾಡಿಕೊಂಡು ಈ ದಾರಿಗೆ ಇಳಿದೆ ನಾನು. ನೀವು ಕಲ್ತಿದ್ದಲ್ಲಿ, ನೀವು ಈ ಒಂದು ಕಲೆ ಇದೆಯಲ್ಲ, ಇದು ಹೇಗೆ ಬಂತು ನಿಮಗೆ? ಅದು ಯಾರು ಕಲಿಸಿದ್ದು ನಿಮಗೆ? ಅಥವಾ ಇದೇನಾದರೂ ಕುಲಕಸಬ ನಿಮಗೆ? ತಂದೆ ತಾಯಿಗಳಿಂದ ಬಂದ ಒಂದು ಅದು ಬಹುಮಾನವೇ? ಅದು ಈಗ ಅದು ಅದ್ರ ಬಗ್ಗೆ ಸ್ವಲ್ಪ ನಾವು ಮಾತಾಡಿ. ಇದು ನಾವು ವಿಶ್ವಕರ್ಮ ಜನಾಂಗ ಅಂತೇಳಿ ಇದೆ, ಕುಲ ಕಸಬು ಅಮರ್ ಶಿಲ್ಪಿ ಜಕಣಾಚಾರಿ ಅಂತೇಳಿ ಅವರ ಜನಾಂಗದಲ್ಲಿ ಸೇರ್ಕೊಂಡು
ನಾವು ನನಗೆ ಬಂದಿದ್ದು ಬೈ ಬರ್ತ್ ಅಂತ ಹೇಳ್ಬೋದು, ಹುಟ್ಟುದಾಗ್ಲಿಂದನೇ ಬಂದಿದೆ ಅಂತ ಹೇಳ್ಬೋದು. ಆದರೆ ನಮ್ಮ ತಂದೆ ತಾಯಿಯವರು ಕುಲಪ್ ಕಸಬದಲ್ಲಿ ಇರಲಿಲ್ಲ, ಸರ್ಕಾರದ ಕೆಲಸದಲ್ಲಿದ್ದರು. ಆಮೇಲೆ ನಿರ್ವಹಣೆ ಇಲ್ಲದೆ ನಾವು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಆಯಿತು. ಆವಾಗ್ಲಿಂದನೂ ನಾನು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದರೆ ಏನಾದರೂ ಸ್ವಲ್ಪ ಜೀವನದಲ್ಲಿ ಏರುಪೇರು ಕಂಡು ಬರ್ಬೋದು, ಇದರಿಂದ ನಾವು ಬದುಕಬಹುದು ಅನ್ನೋ ಸಮಸ್ಯೆಯನ್ನು ಹುಡುಕೊಂಡು ನಾನು ಈ ವಾಲ್ ಪೇಂಟಿಂಗು, ಈ ಗೋಡೆ ಮೇಲೆ ಬರೀತಕ್ಕಂಥ ಅಕ್ಷರಗಳು ಆಗಲಿ, ಚಿತ್ರಗಳಾಗಲಿ, ಸಾಂಪ್ರದಾಯಿಕ ಚಿತ್ರಕಲೆ ಆಗಲಿ, ಬೇರೆ ಯಾವ ಥರ ರೂಪದಲ್ಲಿದ್ರೂ ನಾನು ಜಯಿಸಬಲ್ಲೆ ಅನ್ನೋ ಒಂದು ಶಕ್ತಿ ಬಂತು. ಇದಕ್ಕಿಂತ ಮುಂಚೆ ಕೆಂಗೇರಿ ಉಪನಗರ ಹೋಗೋ ರೋಡಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಣ್ಣ ಗುಡಿ ಇತ್ತು. ಅಲ್ಲಿ ಯಾರೋ ಒಬ್ರು ಕರ್ದ್ಬಿಟ್ಟು ಇದಕ್ಕೆ ಬಣ್ಣ ಹಚ್ಕೊಡ್ಬೇಕು ಅಂತ ಹೇಳಿದ್ರು ಆಂಜನೇಯಂಗೆ. ಯಾಕೆಂದ್ರೆ ಹನುಮ ಜಯಂತಿ ಇದೆ ಸರ್, ಆದಷ್ಟು ಬೇಗ ನೀವು ಬಣ್ಣ ಹಚ್ಕೊಡ್ಬೇಕು, ರಾಮ ಲಕ್ಷ್ಮಣ ಸೀತೆ ಎಲ್ಲ ಇದೆ, ಅದಕ್ಕೆ ಏನು ಬೇಕು ಅದನ್ನ ಕೊಡ್ತೀವಿ ಅಂತೇಳಿ ನಾನು ಒಂದು ಅಂಗಡಿನ ಹೆಸರು ಬರಿಬೇಕಾದ್ರೆ ಅವಾಗ ಬಂದು ಕೇಳ್ಕೊಂಡ್ರು ಕಾರ್ಮಿಕರು ಒಬ್ರು. ಅಲ್ಲಿಂದ ನಾನು ದೇವಸ್ಥಾನದ್ದು ಬಣ್ಣ ಹಚ್ಚೋದನ್ನ ಆಂಜನೇಯ ಸ್ವಾಮಿ ನೆರವೇರಿಸ್ಕೊಡ್ತು. ಇದೇ ಥರನೇ ಎಲ್ಲ ವಿಷಯದಲ್ಲೂ ಸುಗಮವಾಗಿ, ಸಾಗವಾಗಿ, ಸಾಂಗವಾಗಿ ನೆರವೇರಿಸ್ಕೊಂಡು ಎಲ್ಲ ಥರದ್ದು ಚಿತ್ರಗಳು ಬರೆಯೋಂಥ ಶಕ್ತಿನ ಕೊಡ್ತು ದೇವರು. ನೀವು ರಾಜಾ ರವಿವರ್ಮನ ಹೆಸರು ಕೇಳಿರ್ಬೋದಲ್ವಾ? ಸೊ ಅವ್ರ ಥರನೇ ನೀವು ಕ್ಯಾನ್ವಾಸ್ ಮೇಲೆ ಚಿತ್ರಕಲೆ ನೀವು ಬಿಡಿಸೋದೇನಾದ್ರು ಉಂಟಾ, ಅಥವಾ ಬರೀ ವಾಲ್ ಪೇಂಟಿಂಗ್ ಮಾತ್ರ ಮಾಡ್ತೀರಾ? ಯಾವ ಥರ ಅದು ಹೇಗೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಒಂದು ಕಲೆನ ಪ್ರದರ್ಶನ ಮಾಡ್ತೀರಾ? ಈಗ ಜನಗಳೆಲ್ಲ ಕೇಳ್ತಾರೆ, ಬರೀ ಇದೊಂದೇ ಥರ ದಾರಿ ಆದರೆ ಹೇಗೆ ಸರ್, ನಿಮಗೆ ಬೇರೆ ಬೇರೆ ಥರದಲ್ಲೂ ಮಾಡಿದ್ದಾರೆ ಎಷ್ಟೋ ಜನ, ಆದ್ರಿಂದ ನೀವು ಬೇರೆ ಥರದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಕ್ಯಾನ್ವಾಸ್ ಪೇಂಟಿಂಗಲ್ಲಿ ಮಾಡಿದ್ದೀನಿ. ಮತ್ತೆ ಅರಳಿ ಎಲೆಗಳೆಲ್ಲ ದೊಡ್ಡ ದೊಡ್ಡವು ಸಿಗ್ತಾ ಇರ್ತವೆ ಇದ್ದೆ ನಮ್ಮನೆ ಸುತ್ತಮುತ್ತ ಇರೋ ದೇವಸ್ಥಾನದ ಹತ್ರ. ಅದ್ರ ಮೇಲೆ ಕಲೆ ಹೇಗೆ ಹರಳಿಸ್ಬೋದು, ಹೇಗೆ ಅಭಿವೃದ್ಧಿಗೊಳಿಸ್ಬೋದು ಅಂತೇಳಿ ಇದನ್ನು ಮನದಟ್ಟು ಮಾಡಿಕೊಂಡು ನಾನು ನಮ್ಮ ಅಜ್ಜಿ ಊರಾಗಲಿ ಬೇರೆ ಬೇರೆ ಊರುಗಳಿಗೆ ಹೋದಾಗ್ಲೂ ಈ ಥರ ಎಲ್ಲ ಹೇಗೆ ಕಸದಿಂದ ರಸ ಅನ್ನೋದನ್ನು ಹೇಗೆ ಉಪಯೋಗಿಸ್ಕೋಬಹುದು, ಆಮೇಲೆ ಕ್ಯಾನ್ವಾಸ್ ಪೇಂಟಿಂಗ್ ಹೇಗೆ ಮಾಡ್ಬೋದು, ಬಟ್ಟೆನ ಇದು ಮಾಡಿಬಿಟ್ಟು ಚೌಕಟ್ಟಾಕೃತಿಯಲ್ಲಿ ಒಂದು ಪಟ್ಟಿ ಹೊಡೆದು ಅದ್ರ ಮೇಲೆ ಕ್ಯಾನ್ವಾಸ್ ಪೇಂಟಿಂಗ್ ರೆಡಿ ಮಾಡಿ ಹೇಗೆ ಅದನ್ನು ಅಭಿವೃದ್ಧಿಗೊಳಿಸಿ ಮಾರುಕಟ್ಟೆಯಲ್ಲಿ ಇದಕ್ಕೆ ಬೆಲೆ ಇದೆಯೋ ಇಲ್ವೋ ಅಂಥದನ್ನ ನಾವೆಲ್ಲ ಯೋಚನೆ ಮಾಡಿ ಬೆಲೆ ಬರ್ತಕ್ಕಂಥ ಒಂದು ಚಿತ್ರಕಲೆಯನ್ನು ಅರಳಿಸ್ಕೊಂಡು ಹೋಗೋ ಪ್ರಯತ್ನ ಮತ್ತೆ ಆ ಥರ ಇದನ್ನೆಲ್ಲ ಅಭಿವೃದ್ಧಿಗೊಳಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಎಲ್ಲೂ ನೌಕರಿ ಮಾಡಲಿಲ್ವಾ? ನೌಕರಿ ನನಗೆ ಸಿಗಲಿಲ್ಲ. ಇದರ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಸಿಕ್ಕಿತ್ತು 1982 ಅಥವಾ 83 JH ಪಟೇಲ್ ಮತ್ತೆ ರಾಮಕೃಷ್ಣ ಹೆಗಡೆ ಇದ್ದಾಗ. ಆದರೆ ನಮ್ಮ ತಂದೆ ಲಂಚ್ ಕೊಡಕ್ಕೆ ಇಷ್ಟಪಡ್ದೇನೆ ನೀವು ಸ್ವಂತ ಬುದ್ಧಿಯಿಂದ ದುಡಿದು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗಿ, ಆದರೆ ಯಾರನ್ನು ಅನ್ನಿಸ್ಬಿಟ್ಟು ಒಂದು ಲಂಚ ಪಡೆಯೋಂಥ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಅದನ್ನ ಇವತ್ತು ನಾನು ಪಾಲಿಸ್ಕೊಂಬಂದು ಚಿತ್ರಕಲೆಯನ್ನಲ್ಲೇ ಸಂಪಾದನೆ ಮಾಡಿ ಜೀವನ ನಡೆಸ್ತಾ ಇದ್ದೀನಿ. ಅದು ಶಿಕ್ಷಕರಾಗಲೇ ಇಲ್ವಾ ಹಾಗಾದ್ರೆ ನೀವು? ಶಿಕ್ಷಕರು ಅಂತಂದ್ರೆ ಕೊನೆಗಾಲಕ್ಕೆ ಸ್ವಲ್ಪ ಹ್ಯಾಂಡ್ ರೈಟಿಂಗು ಅದೆಲ್ಲ ನೋಡಿದ್ರು, ನಂದು ಕೈ ಬರಹ ಅದೆಲ್ಲ. ಆ ಕೈ ಬರಹ ನೋಡಿದಾಗ ನೀವು ಯಾಕೆ ಮಕ್ಕಳಿಗೆ ಎಲ್ಲ ಇದನ್ನ ಹೇಳ್ಕೊಡ್ಬಾರ್ದು, ಥರ್ಮೋಕೋಲ್ ಮಾಡೆಲ್ಸು ಮತ್ತೆ ಇಂಜಿನಿಯರಿಂಗ್ ಮಾಡೆಲ್ಸು ಈ ಥರ ಇವನ್ನೆಲ್ಲ ಯಾಕೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ಅನ್ನೋ ವಿಷಯನ ಅನೇಕ ಜನ ಕೇಳಿದ್ರು. ಅದರಿಂದ ನಾನು ಕೆಲವು ಸಾರಿ ಶಿಕ್ಷಕನಾಗಿಯೂ ಕೆಲಸ ಮಾಡಿದ್ದೇನೆ. ಬಹಳ ಸಂತೋಷ, ಬಹಳ ಸಂತೋಷ. ಈಗ ನೀವು ಮಾಡಿದ ಪೇಂಟಿಂಗ್ ವರ್ಕ್ ಏನೇನಿದೆಯೋ ಅದೆಲ್ಲ ಮಾರಾಟ ಆಗಿದೆಯಾ? ಎಲ್ಲಿ ಪ್ರದರ್ಶನಕ್ಕೆ ಎಲ್ಲಿಟ್ಟಿದ್ದೀರಾ? ಚಿತ್ರಕಲಾ ಪರಿಷತ್ ಅಂತ ಭಾಳ ಫೇಮಸ್ ಇದೆಯಲ್ಲ, ಅವರೇನಾದ್ರು ನಿಮಗೆ ಸಪೋರ್ಟ್ ಮಾಡಿದಾರಾ? ಚಿತ್ರಕಲಾ ಪರಿಷತ್ ಅಂದ್ರೆ ಅದಕ್ಕೆ ನಮಗೆ ಏನು ಕೈ ಜೋಡಿಸಿಲ್ಲ ಇವತ್ತಿನವರೆಗೂ. ಚಿತ್ರಕಲಾ ಬಗ್ಗೆ ಅಭಿರುಚಿ ನಮಗೆ ಗೊತ್ತಿದೆ. ನಾವು ಹೇಗೆ ಏನು ಮಾಡ್ತೀವಿ, ಚಿತ್ರಕಲೆ ಯಾವ ತರ ಇದೆ, ಸಾಂಪ್ರದಾಯಿಕ ಚಿತ್ರಕಲೆನ ಕೆಲವರು ಇಷ್ಟಪಡ್ತಾರೆ, ಕೆಲವರು ಲ್ಯಾಂಡ್ಸ್ಕೇಪ್ ದೂರದೃಷ್ಟಿ ಅಂತ ಹೇಳ್ತೀವಿ ಅದಕ್ಕೆ, ಆ ದೂರದೃಷ್ಟಿನೂ ಇಷ್ಟಪಡೋರಿದ್ದಾರೆ.
ಆದರೆ ನಾವು ಸಮುದ್ರದ ಆಳ ಇದ್ದಂಗೆ ಇದು ಚಿತ್ರಕಲೆ ಅನ್ನೋದು. ಯಾರ ಅಭಿರುಚಿ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋದು ಕಷ್ಟನೇ ಸ್ವಲ್ಪ. ಆದರೆ ಅವರು ಚಿತ್ರಸಂತೆಯಲ್ಲಿ ನಾವು ಮಾರಾಟಕ್ಕೆ ಇಟ್ಟಾಗ ಮಾತ್ರ ಅವರಿಗೆ ಬೇರೆ ಬೇರೆ ಚಿತ್ರಗಳನ್ನ ಹೋಲಿಕೆ ಮಾಡಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದನ್ನ ತಗೋಬಹುದು, ನಮ್ಮನೆಗೆ ಯಾವುದು ಹೊಂದಾವಣಿಕೆ ಆಗುತ್ತೆ, ಅದನ್ನ ನಾವು ತಗೊಂಡ್ರೆ ಎಷ್ಟು ಜಾಗದಲ್ಲಿ ಹಾಕಬಹುದು, ಈ ತರ ಎಲ್ಲ ಅಳತೆ ನೀತಿ ನಿಯಮಗಳನ್ನೆಲ್ಲ ಕಸ್ಟಮರ್ಸ್ ಗ್ರಾಹಕರು ನೋಡ್ಕೊಂಡು ಹೋಗಿ ತಗೊಂಡೋಗ್ತಾರೆ. ಕೆಲವು ಸಾರಿ ಚಿತ್ರ ಇಷ್ಟ ಆಗದೆ ಇದ್ರೆ ಕೊಟ್ಟಿರೋದು ಉಂಟು. ಆದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಸಾಗಾಣಿಕೆ ಇವನ್ನೆಲ್ಲ ನೋಡಿದ್ರೆ ವೆಚ್ಚ ಬರ್ಸೋದು ಸ್ವಲ್ಪ ಕಷ್ಟ ಇದೆ. ಆದ್ರೆ ಆ ಒಂದು 15-20 ಪೇಂಟಿಂಗ್ಸ್ ಆದ್ರೂ ನಾವು ತಗೊಂಡೋಗಿ ಚಿತ್ರಕಂಚಲ್ಲಿ ಇಟ್ರೆ ಮಾತ್ರ ಅದಕ್ಕೆ ಕಲಾವಿದ ಅನ್ನೋದು ಬರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಕಲೆನ ಅರಳಿಸ್ಬೇಕಾದ್ರೆ ಇವನ್ನೆಲ್ಲ ಮುಚ್ಚೋಗ್ಬಿಡುತ್ತೆ, ಲ್ಯಾಂಡ್ಸ್ಕೇಪ್ ಆಗ್ಲಿ ಬೇರೆ ಬೇರೆ ತರದವಾಗ್ಲಿ. ಆದ್ರೆ ಒರಿಜಿನಲ್ ಕಲಾವಿದ ಆಗ್ಬೇಕು ಅಂತಂದ್ರೆ ಒಬ್ಬ ಮನುಷ್ಯನ ಚಿತ್ರ ಬರೆದು ಬೇರೆಯವರು ಅಳದಾಗ ಮಾತ್ರ ನಾನು ಒಬ್ಬ ಸರಿಯಾದ ಕಲಾವಿದ ಆಗ್ಬಹುದು ಅಂತ ನನಗನ್ಸಿದೆ. ಇದು ನನ್ನ ಅಭಿಪ್ರಾಯ ಮತ್ತೆ ನನ್ನ ಅನುಭವ. ಭಾಳ ಸಂತೋಷ. ಆದರೆ ನಿಮಗೆ ಸಿಗಬೇಕಾದ ಪ್ರೋತ್ಸಾಹ ನಿಮಗೆ ಸಿಗಲಿಲ್ಲ ಅಂತ ನನ್ನ ಮನಸ್ಸಿಗೆ ಬಂದಿದೆ. ಈಗ ನೀವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ಚಿತ್ರಕಲಾ ಪರಿಷತ್ತಿಂದನೂ ನಿಮ್ಗೆ ಅಷ್ಟೇನು ಒಳ್ಳೆಯ ಪ್ರೋತ್ಸಾಹ ಸಿಗಲಿಲ್ಲ, ಸರ್ಕಾರದಿಂದ ಆಗಲಿ ಅಥವಾ ಸಾರ್ವಜನಿಕರಿಂದ ಆಗಲಿ. ಕಾರಣ ಏನದಕ್ಕೆ? ಕಾರಣ ಏನಪ್ಪ ಅಂತಂದ್ರೆ ಚಿತ್ರಕಲೆ ವಿಷಯವಾಗಿ ನಮ್ಮ ಭಾರತದಲ್ಲಿ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಚಿತ್ರಕಲೆ ಅನ್ನೋದು ಇದೆ. ಆದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಲಲಿತ ಕಲಾ ಅಕಾಡೆಮಿನವರು ಯಾವಾಗಲೂ ಪ್ರದರ್ಶನ ನಡೆಸ್ತಾ ಇರ್ತಾರೆ. ಅದಕ್ಕೆ ಕೆಲವೊಂದು ಕಾನೂನು ಕ್ರಮಗಳು, ಶಿಸ್ತುಬದ್ಧ ಕ್ರಮನ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಚಿತ್ರಕಲೆ ಅಂತಂದ್ರೆ ಯಾವ್ದು ರೂಪದಲ್ಲಾದ್ರೂ ಮಾಡಬಹುದಾಯಿತು. ಅದರಲ್ಲಿ ಅಪ್ಲಿಕೇಶನ್ ಫಾರಮ್ ಅಲ್ಲಿ ಅರ್ಜಿ ನಮೂನೆಯಲ್ಲಿ ಕೇಳ್ತಾ ಇರ್ತಾರೆ, ಇಷ್ಟರಲ್ಲಿ ಇಷ್ಟೇ ಇರಬೇಕು, ನೀತಿ ನಿಯಮನ ಅನುಸರಿಸ್ಕೊಂಡು ಹೋಗ್ಬೇಕು ನಾವು ಅಂತ. ಕಲಾವಿದರು ತುಂಬಾ ಜನ ಇದ್ದಾರೆ, ನಮ್ಮ ಈ ಕರ್ನಾಟಕದಲ್ಲೂ ಇದ್ದಾರೆ, ಹೋಲಿಸಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಆ ನೀತಿ ನಿಯಮನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದು ಪೇಂಟಿಂಗ್ ಮಾಡಬೇಕು ನಾವು 3 ಅಡಿ 4 ಅಡಿ ಅಂತಂದ್ರೆ ನಾವು ಸುಮಾರು ಒಂದು 6,000-7,000 ಖರ್ಚು ಮಾಡಬೇಕು. ಆ ನೀತಿ ನಿಯಮನ ಸ್ವಲ್ಪ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಇಂಥದ್ದೇ ಅಂತ ಕೇಳ್ತಾರೆ, ಅಂಥದನ್ನ ನಾವು ಸ್ವಲ್ಪ ಒದಗಿಸೋದು ಕಷ್ಟ. ಇಚ್ಛಾನುಸಾರವಾಗಿ ನಾವು ಮಾಡಿದ್ದನ್ನ ಅವರು ಸೆಲೆಕ್ಟ್ ಮಾಡೋದ್ರ ಮೇಲೆ ಹೋಗುತ್ತೆ. ಈಗ ಚಿತ್ರಕಲೆಗೆ ತುಂಬ ಜನ ಆಕರ್ಷಕರಾಗಿದ್ದಾರೆ. ಅದರಲ್ಲೂ ಕೆಲವರು ಐಶ್ವರ್ಯವಂತರೆಲ್ಲ ಚಿತ್ರಕಲೆ ತಗೊಂಡ್ಬಿಟ್ಟು ಅದನ್ನು ಒಂದು ರೀತಿಯಾಗಿ ಉದ್ಯಮನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಕಡಿಮೆ ಬೆಲೆಯಲ್ಲಿ ತಗೊಳ್ಳೋದು, ಅದಕ್ಕೆ ಬೆಲೆ ಬಂದಾಗ ಮಾರೋದು, ಆ ಥರ ಕೂಡ ಒಂದು ಬಿಸ್ನೆಸ್ ಥರ ಆಗೋಗಿದೆ. ಸೊ ಅದ್ರ ಬಗ್ಗೆ ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಇದು ನಿಮ್ಮ ಒಳ್ಳೆ ಪ್ರಶ್ನೆ. ಆದರೆ ನಾನು ಹೇಳಬೇಕು ನನ್ನ ಅನುಭವದ ಪ್ರಕಾರ ಅಂತಂದರೆ, ಇವತ್ತು ನಾವು ನಮ್ಮ ಕೈಯಲ್ಲಿದ್ದು ಸ್ವಂತವಾಗಿ ದುಡಿದು ನಾವು ಏನು ಅದ್ರ ಮೇಲೆ ಬಂಡವಾಳನ ಹಾಕಬೇಕು ಅಂತೀವೋ ಆ ಬಂಡವಾಳ ಹಾಕಬೇಕಾದ್ರೆ ಇವತ್ತು ನಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ದುಡಿದು ಕಷ್ಟತನ ಬಂದಿದೆ. ಬಡತನದ ರೇಖೆಯಲ್ಲಿ ಅದು ಆಗೋದಿಲ್ಲ. ಯಾರಾದ್ರೂ ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಸ್ವಲ್ಪ ಹಣನ ಕೂಡಿಟ್ಟು ಜಮೆ ಮಾಡಿ ನಮ್ಮಂಥವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅದು ನಮಗೆ ಪ್ರೋತ್ಸಾಹ ಧನ ಥರ ಒಂದು ಸರಿಯಾದ ಇದನ್ನ ದಾರಿನ ತೋರಿಸುತ್ತೆ. ಆದರೆ ನಾವಾಗೇನೆ ಮಾಡ್ಕೊಂಡು ಹೋಗಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಏನು ಮಾಡ್ತಾರೆ, ಹೋಟೆಲ್ನಲ್ಲಿ ಇದರಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಕೆಲವೊಂದೆಲ್ಲ ಹಾಕ್ತಾರೆ. ಅದು ಅರ್ಥಗರ್ಭಿತವಾಗಿ ಇರುತ್ತೋ ಇಲ್ವೋ ಅವರ ರುಚಿ ಅನುಸಾರವಾಗಿ ಕೊಂಡ್ಕೊಳ್ತಾರೆ. ಕೆಲವರು ರುಚಿ ಅನುಸಾರವಾಗಿ ಕೊಂಡ್ಕೊಳ್ಳಲ್ಲ. ಇನ್ನೊಂದೇನಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ತಾಂತ್ರಿಕತೆ ಮುಂದುವರೆದಿದೆ. ತಾಂತ್ರಿಕತೆ ಮುಂದುವರೆದಿರೋದ್ರಿಂದ ಎಲ್ಲದೂ ಇದರಲ್ಲೇ ಸಿಗುತ್ತಲ್ಲ ಸಾರ್, ಯಾಕೆ ನೀವು ಪೇಂಟಿಂಗಿಗೆ ಹೋಗ್ಬೇಕು? ಆದ್ರೆ ಅದಕ್ಕೆಲ್ಲ ಹೋಲಿಸಿ ನೋಡಿದ್ರೆ ನಾವು ನಮ್ಮ ಒರಿಜಿನಾಲಿಟಿ ನಾವು ಕಳ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಒಬ್ಬ ಕಲಾವಿದ ಅಂದ್ರೆ ಅವನಿಗೆ ಬೆಲೆ ಇದೆ. ಟೆಕ್ನಾಲಜಿಯಿಂದ ನಾವು ತೆಗಿಬಹುದು, ಪ್ರಿಂಟಿಂಗು ಆ ಪ್ರೋತ್ಸಾಹನ ಕೊಡಬಹುದು ಆ ಥರದಕ್ಕೆ. ಆದರೆ ಇವತ್ತು
ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ಸ್ವಲ್ಪ ನಾವು ಹಿಂದೆ ಇದೀವಿ ಅಂತ ಹೇಳಿ. AI ಬಂದ್ಬಿಟ್ಟಿದೆ ಅಲ್ವಾ, ಆರ್ಟಿಫಿಷಿಯಲ್ ಟೆಕ್ನಾಲಜಿ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟು ಅವ್ರು ಯಾವ ಥರ ಬೇಕಾದ್ರೂ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅದರಿಂದ ಭಾಳ ಹೊಡೆತ ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ ಮನಸ್ಸಲ್ಲಿ. ಹೌದಾ? ಬಹಳ ಹೊಡೆತ ಬಿದ್ದಿದೆ ಅಂತಾನು ಹೇಳಕ್ಕಾಗಲ್ಲ. ಕೆಲವೊಂದ್ಸಾರಿ ಏನಾಗುತ್ತೆ, ಪೋರ್ಟ್ರೈಟ್ ಬೇಕಾಗ್ಬೋದು ಅಥವಾ ಚೆನ್ನಾಗಿ ಇಂಪ್ರೆಷನ್ ಬರಬೇಕು ಪ್ರಿಂಟಿಂಗ್ ಅಲ್ಲಿ ಅಂತಂದ್ರೆ ನಮ್ಮ ಇದು ಆಳ ಅರಿವಿಕೆ ಆಮೇಲೆ ಜ್ಞಾನಾರ್ಜನೆ ಅದನ್ನೆಲ್ಲ ಉಪಯೋಗಿಸಿ ನಾವು ಕಂಪ್ಯೂಟರ್ ಆಪರೇಟರ್ ಆಗಿ ನಾವು ಮಾಡಬೇಕು ಅಂದ್ರೂ ಅದ್ರದ್ದು ಅರಿವು ಆಳ ಗೊತ್ತಿರಬೇಕು. ಇವತ್ತು ಯಾವ್ಯಾವ ಬಣ್ಣ ಹಾಕಿದ್ರೆ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ರೆ ಮಾತ್ರ ಆ ಕೆಲ್ಸಕ್ಕೆ ಹೋಗಕ್ಕೆ ಸಾಧ್ಯ ಇದೆ ಟೆಕ್ನಾಲಜಿಯಿಂದ. ಅವೆಲ್ಲ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಮೂಕ್ತನದಿಂದ ಮಾಡ್ದಂಗಾಗುತ್ತೆ. ಇವತ್ತು ಏನು ಗೊತ್ತಿಲ್ಲ ಅಂತಂದ ಕಲಾವಿದಂಗೂ ಗೊತ್ತಿರೋ ಕಲಾವಿದಂಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಕಲಾವಿದ ಅದನ್ನ ಆಪರೇಟ್ ಮಾಡ್ದಂಗ ಮಾತ್ರ ಅದು ಕಲೆ ವಿಷಯ ಗೊತ್ತಾಗೋದು. ಇಂಥ ಕಲೆಗೆ ಇಂಥದನ್ನೇ ಹಾಕ್ಬೇಕು, ಇಂಥ ಬಣ್ಣನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಲ್ಲಿ ವ್ಯಕ್ತಪಡಿಸುತ್ತೆ, ತೋರಿಸ್ಕೊಡುತ್ತೆ ಯಾವಾಗ್ಲೂ. ಆದ್ರಿಂದ ಕಲೆ ನಶಿಸಲ್ಲ. ಒಂದು ಹೊಲದ್ ಬಂದಿರೋ ಕಲೆನ ನಾವು ನಶಿಸಕ್ಕೂ ಆಗಲ್ಲ, ಇಲ್ಲ ಅದನ್ನ ಹೋಗ್ಲಾಡ್ಸಕ್ಕೂ ಆಗಲ್ಲ. ನಮ್ಮಲ್ಲಿ ಬರೋ ವಿದ್ಯೆ ಹಿಂದೆ ಅದೇನೆ. ಈಗ ಲಲಿತ ಕಲಾ ಅಕಾಡೆಮಿ ಅಂತಾನೆ ಇದೆ ಕರ್ನಾಟಕ ಗೌರ್ಮೆಂಟ್ನಲ್ಲಿ. ಸೊ ಅವರಿಂದ ನೀವೇನಾದರೂ ಸೌಲಭ್ಯಗಳು ಏನಾದ್ರು ತಗೊಂಡಿದ್ದೀರಾ? ಸೌಲಭ್ಯಗಳು ಇವತ್ತು ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಲಿ, ಬೇರೆ ಕಡೆ ಎಲ್ಲೇ ಗ್ರಾಮಾಂತರ ಜಿಲ್ಲೆಗಳಿಗೆ ಹೋಗ್ಲಿ, ಇದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ. ಆದ್ರೆ ಟೂಲ್ಸ್ ಉಪಕರಣಗಳು ಏನಿದೆ ಆ ಉಪಕರಣಗಳನ್ನ ಆಯಾಯ ಜಿಲ್ಲಾ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಮಾಹಿತಿ ಪಡ್ಕೊಂಡು ಎಲ್ಲೆಲ್ಲಿ ಏನೇನು ಕೊಡಬಹುದು. ಫಾರ್ ಎಕ್ಸಾಂಪಲ್ ಬಿಡದಿ ಹತ್ರ ಒಂದು ಇದಿದೆ, ಬಿಡದಿ ಹತ್ರ ಅಲ್ಲಿ ಕೆತ್ತನೆ ಕೆಲಸ ಎಲ್ಲ ಹೇಳ್ಕೊಡ್ತಾರೆ. ಕೆನರಾ ಬ್ಯಾಂಕ್ ಫೌಂಡೇಶನ್ ಅಂತ ಹೇಳಿ ಕೆನರಾ ಬ್ಯಾಂಕ್ನವ್ರು ನಡೆಸ್ಕೊಡ್ತಾರೆ. ಅದು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಇದನ್ನ ಸ್ವಂತ ಬುದ್ಧಿಯಿಂದ ನಾವೇನೆ ಏನು ಅರಳಿಸ್ಕೋಬೇಕು, ಕಲೆನ ಅರಳಿಸ್ಕೋಬೇಕು. ಅವರಿಗೆ ಹೊಂದಾಣಿಕೆ ಆಗಂತ ಕೆಲಸ ಇಲ್ಲಿ ನಡೀತಾ ಇಲ್ಲ. ನಿಮಗೆ ಮುಂದೆ ಇನ್ನೇನು ಯಾವ ಥರ ಮುಂದುವರಿಬೇಕು ಇದೇ ಒಂದು ಫೀಲ್ಡಲ್ಲಿ, ಹೇಗೆ ನಾವು ಇನ್ನೂ ಯಶಸ್ಸು ಪಡಿಬೇಕು ಅಂತ ಏನಾರು ಒಂದು ಆಸೆ ಆಕಾಂಕ್ಷೆ ಇದೆಯಾ? ಆಸೆ ಆಕಾಂಕ್ಷೆ ಅಂತಂದ್ರೆ ಇವತ್ತು ಎಂತೆಂಥ ಕಲಾವಿದರೆಲ್ಲ ಇದ್ದಾರೆ, ಅವ್ರನ್ನ ಗುರ್ತಿಸಿ ಮಾಶಾಸನ ಕೊಡೋದಾಗ್ಲಿ, ಬಡತನದ ಕಲಾವಿದರಿಗೆ ಗುರ್ತಿಸ್ಬಿಟ್ಟು ಅವ್ರಿಗೊಂದು ಏನಾದ್ರೂ ಒಂದು ಅಂಗಡಿ ಆಗ್ಲಿ ಹಾಕೊಡೋದಾಗ್ಲಿ ಪ್ರೈಮ್ ಮಿನಿಸ್ಟರ್ಗಳಿಂದಾನು ಬರಬೇಕು, ಅದು ಮಾನ್ಯ ಮುಖ್ಯಮಂತ್ರಿಗಳಿಂದನೂ ಬರಬೇಕು. ಇವರು ಯಾಕೆ ಈ ತರ ಇದ್ದಾರೆ, ಕಲೆನಲ್ಲಿ ಯಾವ್ಯಾವ ತರ ಪ್ರೋತ್ಸಾಹ ಕೊಡಬೇಕು ಇವರಿಗೆ ಅನ್ನೋದನ್ನ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಲಲಿತ ಕಲಾ ಅಕಾಡೆಮಿ ಮುಖಾಂತರ ಒಂದು ಮನದಟ್ಟು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವರೇ ಒಂದು ಇದಕ್ಕೆ ಏಕಾಏಕಿ ಒಂದು ಮಾರ್ಪಾಟನ್ನು ಮಾಡಿಕೊಡ್ಬಹುದು ಅಂತ ನನ್ನ ಅನಿಸಿಕೆಯಾಗಿದೆ. ಭಾಳ ಸಂತೋಷ ಆಯಿತು. ಸಾಕಷ್ಟು ವಿಷಯಗಳು ನಿಮ್ಮಂದು ತಿಳ್ಕೊಂಡಂಗೆ ಆಯಿತು ನಮಗೆ. ನೀವು ಇಲ್ಲಿ ತನಕ ಬಂದು ಸಹಕರಿಸಿ ನೀವೆರಡು ಮಾತು ಕೇಳಿದ್ದಕ್ಕೆ ನಾನು ಭಾಳ ನಿಮಗೆ ಋಣಿಯಾಗಿದ್ದೇನೆ. ನಾನು ನಿಮಗೆ ನಿರಂತರವಾಗಿ ನಿಮಗೆ ಯಶಸ್ಸು ಸಿಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ಸಂವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತುಂಬ ಧನ್ಯವಾದ.